ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿಯ ಹಳೆಯೂರು ಆಂಜನೇಯ ಸ್ವಾಮಿಯ ತೇರನ್ನ ನೋಡೋದಿಕ್ಕೆ ಜನ ಸಾಗರನೇ ಹರಿದು ಬಂದಿತ್ತು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಬೆಳಗ್ಗೆನೆ ಎದ್ದು ರೆಡಿಯಾಗಿ ನಾನು ಮತ್ತೆ ಸಂತೋಷಣ್ಣ ತಿಪ್ಟೂರ್ ಟೌನ್ ಒಳಗಡೆ ಬಂದ್ವಿ. ಟೌನ್ ಒಳಗಡೆ ನಮ್ ಸ್ವಾಮಿ ಅಣ್ಣ ಬಂದು ಟೀ ಕುಡೀರಿ ಅಂತ ಟೀ ಕೊಟ್ರು. ಟೀ ಕುಡ್ಕೊಂಡು ನಾವು ಸೀದಾ ಹೊರಟಿದ್ದೇನೆ ಚಿಕ್ಕನಾಯಕನಹಳ್ಳಿ ಕಡೆಗೆ. ರಸ್ತೆ ಮಧ್ಯೆ ಒಬ್ಬ ಎಕ್ಸೆಲ್ ಗಾಡಿನ ಸೂಪರ್ ಬೈಕ್ ರೇಂಜ್ ಗೆ ಓಡಿಸ್ಕೊಂಡು ಹೋಗ್ತಾ ಇದ್ದ. ನೋಡ್ತಾ ನೋಡ್ತಾ ಚಿಕ್ಕನಾಯಕನಹಳ್ಳಿ ಬಂದೇ ಬಿಡ್ತು. ಇಲ್ಲಿ ಇವತ್ತು ಹಳೆಯೂರು ಆಂಜನೇಯ ಸ್ವಾಮಿಯವರ ಜಾತ್ರೆ ಮತ್ತು ರಥೋತ್ಸವ ಇದ್ದಿದ್ರಿಂದ ನಮ್ ಹುಡುಗರು ಕೇಸರಿ ಫ್ಲಾಗ್ ಹಿಡ್ಕೊಂಡು ಫುಲ್ ಮಿಂಚ್ತಾ ಇದ್ರು. ಅಣ್ಣ ತೇರ್ಗೆ ಹೊಡೆಯೋಕೆ ಅಂತ ಒಂದ್ ಚಿಪ್ ಬಾಳೆಹಣ್ಣು ತಗೊಂಡ್ರು. ಬೇಗ ಮದ್ವೆ ಆಗ್ಲಿ ಅಂತ ಸಂತೋಷನ ಬಾಳೆ ಅಂತ ಅವ್ರೆ. ಸೀದಾ ತೇರಿನ ಕಡೆ ಹೊರಟ್ವಿ. ಎಲ್ಲೇ ನೋಡಿದ್ರು ಜನ ಸಾಗರ ತುಂಬಿ ತುಳುಕ್ತಾ ಇದ್ರು. ಸ್ವಾಮಿಯವರ ರಥೋತ್ಸವ ನೋಡೋದಿಕ್ಕೇನೆ ಒಂಥರ ಖುಷಿ ಆಗುತ್ತೆ. ಅದ್ರಲ್ಲೂ ಇಲ್ಲಿ ತೇರನ್ನ ಎಳೆಯೋದಿಕ್ಕೆ ನಮ್ ಹೆಣ್ಣು ಮಕ್ಕಳು ನಮ್ಮ ಹುಡುಗರಿಗೆನೆ ಕಾಂಪಿಟೇಷನ್ ಕೊಡ್ತಾ ಇದ್ರು. ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಎಷ್ಟು ಜನ ಇವತ್ತು ಚಿಕ್ಕನಾಯಕನಹಳ್ಳಿ ಜಾತ್ರೆಗೆ ಬಂದಿದ್ರಿ, ಅದ್ರಲ್ಲೂ ಯಾವ್ಯಾವ ಊರಿಂದ ಬಂದಿದ್ರಿ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತೇರಿಗೆ ಬಾಳೆಹಣ್ಣು ಹೊಡೆದು ದೇವಸ್ಥಾನದ ಕಡೆ ಹೋಗೋಣ ಅಂತ ಮುಂದೆ ಹೋದ್ವಿ. ಜಾತ್ರೆಯಲ್ಲಿ ಅಕ್ಕಪಕ್ಕ ಹಾಕೋ ಅಂಗಡಿಗಳನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲೂ ಬಿಸಿ ಬಿಸಿ ಜಿಲೇಬಿ ಆಗತಾನೆ ಮಾಡಿದ್ದು ತಿನ್ನೋಕೆ ಮಸ್ತ್ ಆಗಿರುತ್ತೆ. ದೇವಸ್ಥಾನದ ಹತ್ತಿರ ಬಂದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕಾಗಾಯ್ತು. ಮೊದಲು ದರ್ಶನ ಮಾಡೋಕೆ ಅಂತ ಸೀದಾ ಒಳಗಡೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ದೇವಸ್ಥಾನದ ಒಳಗಡೆ ಮತ್ತು ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೇಗೋ ಕೊನೆಗೆ ನೀಟಾಗಿ ದರ್ಶನ ಆಯ್ತು. ಮಂಗಳಾರತಿ ತಗೊಂಡು ಸೀದಾ ಆಚೆ ಬಂದ್ವಿ. ಹೊರಗಡೆ ತೀರ್ಥ ಪ್ರಸಾದ ಇಸ್ಕೊಂಡು ದೇವಸ್ಥಾನದ ಸುತ್ತ ನೋಡ್ತಾ ಹಾಗೆ ಆಚೆ ಬಂದು ಒಂದು ಫೋಟೋ ತಗೊಂಡು ಎಕ್ಸಿಬಿಷನ್ ಕಡೆ ಬಂದ್ವಿ. ಗೇಮ್ಸ್ ನೆಲ್ಲ ನೋಡ್ಕೊಂಡು ಸೀದಾ ರಥದ ಕಡೆ ವಾಪಸ್ ಆದ್ವಿ. ಇಲ್ಲಿ ನಮ್ಮ ರೋಡ್ ಅಲ್ಲಿ ಚಿಲ್ಟಾರಿಗಳು ಜೋರಾಗಿ ಕೂಗಿ ಸೌಂಡ್ ಮಾಡ್ತಾ ಇದ್ರು. ಕ್ಯಾಮ್ರಾ ನೋಡಿದ ತಕ್ಷಣ ಮುಖ ಮುಚ್ಕೊಂಡು ಸುಮ್ನೆ ಸೈಲೆಂಟ್ ಆದ್ರು. ನಮ್ ಜಾತ್ರೆಯಲ್ಲಿ ಯಾರ್ಯಾರು ಹೇಗೆ ಬರ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ ಹೆಣ್ಮಕ್ಳು ಮಾತ್ರ ಫುಲ್ ರೆಡಿಯಾಗಿ ಫುಲ್ ಮಿಂಚ್ತಾ ಬರ್ತಾರೆ. ನಮ್ ಹೆಣ್ಮಕ್ಳು ಈ ತರ ಗುಂಪಲ್ಲಿ ರೆಡಿಯಾಗಿ ಬಂದಾಗ ಒಂದ್ ಸಾಂಗ್ ನೆನಪಾಗುತ್ತೆ. ಯಾವ ಸಾಂಗ್ ಹೇಳಿ? ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಹಾಗೆ ಮುಂದೆ ಪ್ರಸಾದ ಕೊಡ್ತಾ ಇದ್ರು. ನಾವು ಕೂಡ ಪ್ರಸಾದನ ಇಸ್ಕೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಮುಂದೆ ಸರ್ಕಲ್ ಕಡೆ ಬಂದ್ವಿ. ನಮ್ ಹುಡುಗರು ನಾಸಿಕ್ ಡೋಲ್ ಇದ್ದಾಗ ಅವ್ರ ಕ್ರೇಜ್ ಕೇಳ್ಬೇಕಾ? ಫುಲ್ ಚಿತ್ತಾಲ್ ಪತ್ತಾಲು. ಕೊನೆಗೆ ಬೈಕ್ ಎಲ್ಲಿ ನಿಲ್ಸಿದ್ವಿ ಅಂತ ಹುಡ್ಕೊಂಡು ಹೊರಟ್ವಿ. ನಮ್ದು ಬಿಳಿ ಜಿಂಕೆ ಅಲ್ವಾ, ಎದ್ ಕಾಣಿಸ್ತು. ಸೊ ಬೈಕ್ ಎತ್ಕೊಂಡು ನಾವು ಸೀದಾ ಬಂದಿದ್ದೆ ನಮ್ಮ ದೇಸಿ ಕಲೆ ಕುಸ್ತಿಪಟ್ಟು ಅಖಾಡಕ್ಕೆ. ನಾನಂತೂ ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು. ಅದ್ರಲ್ಲೂ ಇಲ್ಲಿ ನಮ್ಮ ದೇಸಿ ಕಲೆಗೆ ಪ್ರೋತ್ಸಾಹ ಕೊಡ್ತಿರೋದನ್ನ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಸ್ವಲ್ಪ ಹೊತ್ತು ನೋಡ್ಕೊಂಡು ನಾವು ಅಲ್ಲಿಂದ ಸೀದಾ ಶೆಟ್ಟಿಕೆರೆಗೆ ಬಂದ್ವಿ. ಇಲ್ಲಿನ ಹಳೆಯ ಹೊಯ್ಸಳರ ಕಾಲದ ಒಂದು ಅದ್ಭುತವಾದ ದೇವಸ್ಥಾನವನ್ನ ನೋಡೋದಕ್ಕೆ ಬಂದ್ವಿ. ಸಾವಿರಾರು ವರ್ಷಗಳೇ ಕಳೆದರೂ ಅದರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊನೆ ಇಲ್ಲ, ಅಷ್ಟು ಸುಂದರವಾಗಿದೆ. ನಾವು ಬಂದಾಗ ದೇವಸ್ಥಾನದ ಬಾಗ್ಲು ಕ್ಲೋಸ್ ಮಾಡಿದ್ರು. ಸೊ ಆಚೆಯಿಂದಾನೇ ಪೂರ್ತಿ ನೋಡ್ಕೊಂಡು ಆನಂತರ ತಿಪ್ಟೂರಿನ ಕಡೆ ನಮ್ಮ ಪಯಣ ಶುರು ಮಾಡಿದ್ವಿ. ಸಂಜೆ ಆಗಿದ್ರಿಂದ ನಮ್ ರೈತರು ಹಸು ಮತ್ತೆ ಕರುಗಳನ್ನ ಹೊಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ರು. ಕೊನೆಗೆ ತಿಪ್ಟೂರ್ಗ್ ಬಂದೇ ಬಿಟ್ವಿ. ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಬರ್ಲಿ, ಆದ್ರೆ ನಮ್ಮೂರಿಗೆ ನಾವು ರಿಟರ್ನ್ ಆದಾಗ ಆಗೋ ಖುಷಿನೇ ಬೇರೆ. ನಾವು ಸೀದಾ ನಮ್ ತಿಪ್ಟೂರಿನ ಶಿವಂ ಕೆಫೆಗೆ ಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಸಂತೋಷಣ್ಣ ಅವರ ಅಣ್ಣ ಮತ್ತು ಅತ್ತಿಗೆ ಇಲ್ಲೇ ಇದ್ರು. ಅವರನ್ನ ಮಾತಾಡ್ಸೋ ಅಷ್ಟ್ರಲ್ಲಿ ಅಣ್ಣ ಮಸಾಲ ದೋಸೆ ಆರ್ಡರ್ ಮಾಡಿದ್ರು. ಅದನ್ನ ತಿಂದು ಮುಗಿಸಿ ಹಾಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಕುತ್ಕೊಂಡ್ವಿ. ಇನ್ನೇನು ಬೈಕ್ ಎತ್ಕೊಂಡು ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ ರಂಜಿತಾ ಮೇಡಮ್ ಅವರು ಕೂಡ ನಮ್ಮನ್ನ ನೋಡಿ ಬಂದ್ರು. ಅವ್ರ ಹತ್ರ ಮಾತಾಡ್ಕೊಂಡು 3 ಜನ ಒಟ್ಟಿಗೆ ಏನಾದ್ರು ಚಾಟ್ಸ್ ತಿನ್ನೋಣ ಅಂತ ಹೊರಟ್ವಿ. ಮಧ್ಯದಲ್ಲಿ ಮತ್ತೆ ನಮ್ಮ ಟೀ ಸ್ವಾಮಿ ಅಣ್ಣ ಅವ್ರು ಸಿಕ್ಕಿದ್ರು. ಎಲ್ಲರಿಗೂ ಟೀ ಕೊಟ್ರು. ಟೀ ಕುಡ್ಕೊಂಡು ಒಟ್ಟಾರೆ 4 ಜನನು ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಈ ಜಾಗದಲ್ಲಿ ಸೂರ್ಯವಂಶದ ಗಸಗಸೆ ಪಾಯಸ ಫುಲ್ ಫೇಮಸ್ ಅಂತೆ. ಅದಕ್ಕೆ ಗಸಗಸೆ ಪಾಯಸನ ಕುಡಿತಾ ಇದಾರೆ ನೋಡಿ. ಪಾಯಸನ ಕುಡಿದು ಹಾಗೆ ಖಾರದ ಒಬ್ಬಟ್ಟನ್ನ ಟೇಸ್ಟ್ ಮಾಡಿದ್ವಿ. ಜೊತೆಗೆ ಪಕ್ಕದಲ್ಲೇ ಇದ್ದ ಬಜ್ಜಿನ ತಿನ್ಕೊಂಡು ಸೀದಾ ಪಾನಿಪುರಿ ಅಂಗಡಿಗೆ ಬಂದ್ವಿ. ಬಂದ್ಮೇಲೆ ಸುಮ್ನೆ ಇರೋದಕ್ಕಾಗುತ್ತಾ, ಅದನ್ನು ಕೂಡ ಟೇಸ್ಟ್ ಮಾಡಿ ಸೀದಾ ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋ ಸಮಯ ಬಂದೇ ಬಿಡ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಮ್ಮ ದಿ ನೇಮ್ ಈಸ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಮುಂದೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.